ಈಗ ವಯಸ್ಸುಗಳು ಅಥವಾ ಏಜಸ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ, ಇದರ ಮೇಲೆ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದಾಗ ಏಜಸ್ ಅಥವಾ ವಯಸ್ಸುಗಳು ಯಾವುದೇ ಪರೀಕ್ಷೆ ತಗೊಳ್ಳಿ, ನಿಮ್ಮ ಗೆಜೆಟೆಡ್ ಪ್ರೊಫೆಷನಲ್ಸ್ ಪರೀಕ್ಷೆ ತಗೊಳ್ಳಿ ಅಥವಾ ಇನ್ನೊಂದು ಪರೀಕ್ಷೆ ತಗೊಳ್ಳಿ, ಎಲ್ಲಿ ಮೆಂಟಲ್ ಎಬಿಲಿಟಿ ಇದೆಯೋ ಅಲ್ಲಿ ಏಜಸ್ ಇರಲೇಬೇಕು. 10 ಕ್ವಶನ್ ಕೇಳಿದ್ರು 10ರಲ್ಲಿ ಒಂದಿರುತ್ತೆ. ಸೊ ಅಷ್ಟೊಂದು ಮುಖ್ಯವಾದಂತಹ ಚಾಪ್ಟರ್. ಒಂದು 100% ಬಂದೇ ಬರುತ್ತೆ ಸ್ನೇಹಿತರೆ, ಇದು ನನ್ನ ಅನಿಸಿಕೆ. ಒಬ್ಬ ಐಡಿಯಲ್ ಯಾರಾದ್ರೂ ಸೆಟ್ ಮಾಡೋನು ಇರ್ತಾನಪ್ಪ ಅಂದ್ರೆ ಅದರಲ್ಲಿ ಏಜಸ್ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಮುಖ್ಯವಾದಂತಹ ಚಾಪ್ಟರ್. ಇದರಲ್ಲಿ ಯಾವ ರೀತಿ ಇರುತ್ತೆ, ಏನಿರುತ್ತೆ ಅಂತ ನೋಡೋಣ. ವಯಸ್ಸುಗಳ ಮೇಲಿನ ಸಮಸ್ಯೆಗಳಲ್ಲಿ ಸಾಮಾನ್ಯವಾಗಿ ಇಬ್ಬರು, ಅಂದ್ರೆ ಜನರಲಿ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳ ವಯಸ್ಸಿನ ನಡುವಿನ ಸಂಬಂಧಗಳನ್ನ ಆಧರಿಸಿ ಅವರ ವಯಸ್ಸುಗಳನ್ನು ಕಂಡುಹಿಡಿಯುವುದು ಇರುತ್ತದೆ. ಅಂದ್ರೆ ಈ ಚಾಪ್ಟರ್ನಲ್ಲಿ ಅಥವಾ ಇಲ್ಲಿ ಕೇಳುವಂತ ಪ್ರಶ್ನೆಗಳು ಹೆಂಗಿರ್ತಾರಪ್ಪ ಅಂದ್ರೆ, ಇಬ್ರು ವ್ಯಕ್ತಿಗಳು, ಈಗ ರಮೇಶ ಸುರೇಶ ಅಂತ ಅನ್ಕೊಳ್ಳಿ, ರೈಟ್? ಇವರಿಬ್ರು ವ್ಯಕ್ತಿಗಳು ಅಥವಾ ಎ ಬಿ ಎಕ್ಸ್ ವೈ ಏನ್ ಬೇಕಾದ್ದು, ಇವರಿಬ್ಬರ ವಯಸ್ಸುಗಳ ಅನುಪಾತ ಅಂತ ಇರುತ್ತೆ ಪ್ರಶ್ನೆ. 4:3. 10 ವರ್ಷಗಳ ನಂತರ, ಅಂದ್ರೆ 10 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ ಎಷ್ಟಿರುತ್ತಪ್ಪ ಅಂದ್ರೆ 5:4. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸೇನು? ಇಂಥ ಪ್ರಾಬ್ಲಮ್ಸ್ ಓದಿರಬಹುದು. ಅದಕ್ಕೆ ಈಗ ಸರಳೀಕರಣ ಅಥವಾ ಸಿಂಪ್ಲಿಫಿಕೇಶನ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಇಲ್ಲಿ ಸಾಮಾನ್ಯವಾಗಿ ಪ್ರಶ್ನೆಗಳು ಹೆಂಗಿರ್ತಾವಪ್ಪ ಅಂದ್ರೆ, ಒಂದು ಸಮೀಕರಣ ಕೊಟ್ಟಿರ್ತಾರೆ, ಆ ಸಮೀಕರಣವನ್ನ ನಾವು ಬಿಡಿಸ್ತಾ ಹೋಗಬೇಕು. ಸಮೀಕರಣ ಬಿಡಿಸ್ಬೇಕಂದ್ರೆ ಕ್ರಾನಾಲಜಿ ಪ್ರಕಾರ ಹಾಗೆ ಬಿಡಿಸೋದಂತಿರಲ್ಲ. ಅದಕ್ಕೆ ಒಂದು ರೂಲ್ ಇರುತ್ತೆ. ಫಸ್ಟಿಗೆ ಬ್ರಾಕೆಟ್ಸ್ ನೋಡ್ಕೋಬೇಕು, ಆಮೇಲೆ ಅದರಲ್ಲಿ ಎಲ್ಲಾದರೂ ರ ಅಂತ ಸಿಂಬಾಲ್ ಇದೆನಾ ಅಂತ ನೋಡ್ಕೋಬೇಕು, ಭಾಗಾಕಾರ ನೋಡ್ಕೋಬೇಕು, ಗುಣಾಕಾರ ನೋಡ್ಕೋಬೇಕು, ಸಂಕಲನ, ವ್ಯವಕಲನ, ಅವೆಲ್ಲ ಒಂದು ಕ್ರಾನಾಲಜಿಯಲ್ಲಿ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಆ ಈಕ್ವೇಶನ್ ಅಥವಾ ಸಮೀಕರಣ ಯಾವ ಕ್ರಾನಾಲಜಿ ಅಥವಾ ಯಾವ ಸೀಕ್ವೆನ್ಸ್ ಅಲ್ಲಿದೆ ಅದಲ್ಲ, ನಾವು ಆ ನಿಯಮ ಏನಿದೆ ಆ ನಿಯಮದ ತಕ್ಕಂತೆ ನಾವು ಫಾಲೋ ಮಾಡ್ತಾ ಹೋಗ್ಬೇಕು. ನೋಡೋಣ. ಈಗ ಸರಳೀಕರಣದಲ್ಲಿ ಬರುವ ಪ್ರಶ್ನೆಗಳನ್ನು ಉತ್ತರಿಸಲು ಸಮೀಕರಣ ಜ್ಞಾನ ಇರಬೇಕು, ವಿಶೇಷವಾಗಿ ಲೀನಿಯರ್ ಈಕ್ವೇಶನ್ಸ್, ಹಾಗೂ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು. 1-2 ನಿಯಮ ಇದಾವೆ, ಅಷ್ಟು ಗೊತ್ತಿದ್ರೆ ಸಾಕು. ಈ ಒಂದೇ ಚಾಪ್ಟರ್ಗಂತಲ್ಲ, ನೀವು ಎಲ್ಲೇ ಏನೇ ಬಿಡಿಸ್ತಿದ್ರು ಕೂಡ ಈ ನಿಯಮ ಹಾಕೋಬೇಕು. ಬೋರ್ಡ್ ಮಾಸ್ ನಿಯಮ ಅಂತ ಕರಿತೀವಿ. ಈಗ ದಿಕ್ಕುಗಳ ಬಗ್ಗೆ ನೋಡೋಣ. ಸೊ ಮೂಲವಾಗಿ 4 ದಿಕ್ಕುಗಳು. ಸೊ ಪೂರ್ವ, ದೆನ್ ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ, ರೈಟ್? ಇವು 4 ದಿಕ್ಕುಗಳು ಬೇಸಿಕ್ ದಿಕ್ಕುಗಳು. ನಿಮ್ಗಾಗಲೇ ನಾನು ಹೇಳ್ತಾ ಇದ್ದೆ, ನೀವೇನು ಕುಳಿತಿರ್ತೀರ, ನಿಮ್ಮ ಎದುರುಗಡೆ ಪೇಪರ್ ಇರುತ್ತೆ. ಉತ್ತರ, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 10 ಕಿಲೋಮೀಟರ್ ಚಲಿಸುತ್ತಾನೆ ಅಂತ ಏನಾದರೂ ಪ್ರಶ್ನೆ ಬಂತು ಅಂತ ಅನ್ಕೊಳ್ಳಿ. ಉತ್ತರ ಅಂತ ಬಂತು ಅಂದ್ರೆ ನೀವು ಇರೋ ಸ್ಥಳದಿಂದ ಸೀದಾ ಮೇಲೆ ಗೆರೆ ಹೊಡೀರಿ, ರೈಟ್? ಸೀದಾ ಮೇಲೆ ಅಂದ್ರೆ ಉತ್ತರ. ಇನ್ನು ಒಬ್ಬ ವ್ಯಕ್ತಿಯು ಅಲ್ಲಿಂದ ಆ ದಕ್ಷಿಣಕ್ಕೆ ಅಂತ ಏನಾದ್ರು ಬಂತಂದ್ರೆ ಏನಂತ ಮಾಡ್ತೀರಾ? ದಕ್ಷಿಣ ಅಂದ್ರೆ ಕೆಳಗಡೆ ಇರುತ್ತೆ, ಈ ರೀತಿ ಕೆಳಗಡೆ ಯಾರೋ ಮಾರ್ಕ್ ಮಾಡಿ. ಪೂರ್ವ, ನಿಮ್ ಬಲಕ್ಕೆ ಪೂರ್ವ ಇದೆ ನೋಡಿ, ಇಲ್ಲಿ ನೀವು ಕೂತಿರೋ ಬಲಕ್ಕೆ ಪೂರ್ವ ಇರ್ತದೆ ಯಾವಾಗಲೂ, ನೀವು ಕೂತಿರೋ ಎಡಕ್ಕೆ ಪಶ್ಚಿಮ ಇರುತ್ತೆ. ಇದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು ಎಲ್ರಿಗೂ ಕೂಡ. ಉತ್ತರ ಅಂತ ಬಂದಿದ್ರೆ ಸೀದಾ ಮೇಲೆ ಲೈನ್ ಹೊಡಿತೀರಾ, ದಕ್ಷಿಣ ಅಂದ್ರೆ ಸೀದಾ ಕೆಳಗಡೆ ಹೊಡಿತೀರಿ, ಪೂರ್ವ ಅಂದ್ರೆ ನೀವು ಕುಳಿತಿರೋ ಬಲಕ್ಕೆ ಇರುತ್ತೆ, ಅಂದ್ರೆ ನಿಮ್ಮ ಪೇಪರ್ನಲ್ಲಿ ನಿಮ್ಮ ಬಲಕ್ಕೆ, ನಿಮ್ಮ ಬಲಗೈ ಸೈಡಿಗೆ. ಆಮೇಲೆ ಪಶ್ಚಿಮ ಅಂದ್ರೆ ನಿಮ್ಮ ಎಡಗೈ ಸೈಡಿಗೆ ಗೆರೆ ಹೊಡಿಬೇಕು, ರೈಟ್? ಇವು 4. ಈಗ ಸರಣಿ ಕ್ರಮ ನೋಡೋಣ. ಅದನ್ನು ಇಂಗ್ಲಿಷ್ನಲ್ಲಿ ಚೈನ್ ರೂಲ್ ಅಂತ ಕರೀತಾರೆ. ಆ ಚೈನ್ ರೂಲ್ ಅನ್ನೋ ಕಾರಣ ಏನಪ್ಪಾ ಅಂದ್ರೆ, ಒಂಥರ ಚೈನ್ ತರ. ಈಗ ಉದಾಹರಣೆಗೆ ಒಂದು ಸೈಕಲ್ ಚೈನ್ ತಗೊಳ್ಳೋಣ ನಾವು. ಆ ಬೇರೆ ಬೇರೆ ಕೊಂಡಿ ತರ ಇರುತ್ತೆ ನೋಡಿ, ಆ ಕೊಂಡಿಗಳನ್ನ ಒಂದೊಂದು ಲಿಂಕ್ ಹಾಕಿ ಒಂದು ಚೈನ್ ಮಾಡಿರ್ತಾರೆ. ಎಷ್ಟು ಹೆಚ್ಚು ಕೊಂಡಿಗಳ ಲಿಂಕ್ ಹಾಕ್ತಾರೋ ಅಷ್ಟು ಉದ್ದ ಬೆಳೆಯುತ್ತೆ ಚೈನು. ಎಷ್ಟು ಕಡಿಮೆ ಅಂದ್ರೆ ಹೆಂಗೆ ಕೊಂಡಿಗಳನ್ನು ತೆಗಿತಾ ಹೋಗ್ತೀವೋ ಅಷ್ಟು ಕಡಿಮೆ ಆಗುತ್ತೆ. ಅದರ ಅರ್ಥ
ಆ ಕೊಂಡಿಗಳು ಹೆಚ್ಚಾದಂಗೆ ಚೈನ್ ಉದ್ದನೂ ಜಾಸ್ತಿ ಆಯ್ತು, ಕೊಂಡಿಗಳ ಕಡಿಮೆ ಆದಂಗೆ ಚೈನ್ ಉದ್ದನ ಕಡಿಮೆ ಆಯ್ತು. ಇದೇ ಒಂದು ಪ್ರಿನ್ಸಿಪಲ್ಸ್ ಮೇಲೆ ಇಲ್ಲಿ ಚಾಪ್ಟರ್ಗಳು ಡಿಸೈನ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ 2 ಥಿಂಗ್ಸ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಒಂದನೇದ್ದು ನೇರ ಅನುಪಾತ ಅಥವಾ ನೇರ ಪ್ರಮಾಣ ಅಂತ ಕರಿತೀವಿ, ಇದಕ್ಕೆ ಇಂಗ್ಲಿಷ್ನಲ್ಲಿ ಡೈರೆಕ್ಟ್ ಪ್ರಪೋರ್ಷನ್ ಅಂತ ಕರೀತಾರೆ. ಇನ್ನೊಂದು ಇಂಡೈರೆಕ್ಟ್ ಪ್ರಪೋರ್ಷನ್. ಇಂಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ನೇರವಲ್ಲದ ಅನುಪಾತ. ಸೊ ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಮೊದಲು ಈ ನೇರ ಅನುಪಾತವನ್ನು ನೋಡ್ಕೊಳ್ಳೋಣ. ನಾವು ಡೈರೆಕ್ಟ್ ಪ್ರಪೋರ್ಷನ್, ಒಂದು ವಸ್ತು ಹೆಚ್ಚಾದಾಗ ಅಥವಾ ಕಡಿಮೆ ಆದಾಗ ಇನ್ನೊಂದು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾದರೆ ಅಥವಾ ಕಡಿಮೆಯಾದರೆ ಎರಡೂ ವಸ್ತುಗಳನ್ನು ನೇರ ಅನುಪಾತದಲ್ಲಿವೆ